ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜಾಬ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಫೈನಲಿ ಇವತ್ತು ಮಾನ್ಯ ಸುರೇಶ್ ಕುಮಾರ್ ಅವರು KPTCL ರಿಸಲ್ಟ್ ಬಗ್ಗೆ ಸದನದಲ್ಲಿ ಇಂಧನ ಸಚಿವರಾದಂಥ KJ ಜಾರ್ಜ್ ಅವರಿಗೆ ಪ್ರಶ್ನೆ ಕೇಳಿದ್ದಾರೆ. ಸೊ ಈ ಒಂದು ವಿಡಿಯೋ ನೀವು ಇಲ್ಲಿ ನೋಡ್ಬೋದು. ದಾಖಲೆ ಇದ್ರೆ ನಾನು ಖಂಡಿತ ತೆಗೆದು ನೋಡ್ತೇನೆ. ಸುರೇಶ್ ಕುಮಾರ್ KPTCL 1500 ಜನ ಹುದ್ದೆಗಳಿಗೆ ಜನವರಿ 22 ನೇಮಕಾತಿ ಅಧಿಸೂಚನೆ ಪ್ರಕಟ ಆಯಿತು. ಜುಲೈ 22 ಎಕ್ಸಾಮ್ ಆಯಿತು. ಈ ವರ್ಷ ಫೆಬ್ರವರಿ 23 ಫೈನಲ್ ಲಿಸ್ಟ್ ಬಂತು. ಬಾಲಕೃಷ್ಣ ರಂಗನಾಥ್ ನಾನೇ ವಿಧಾನಸಭೆಯಲ್ಲಿ ಕೇಳಿದ ಫೈನಲ್ ಲಿಸ್ಟ್ ಅನೌನ್ಸ್ ಆಗಿತ್ತು. ಇದರ ಮಧ್ಯ ಕೆಲವರು ಹೈಕೋರ್ಟ್ಗಳಿಗೆ ಹೋಗಿದ್ರು. ಶ್ರೀನಿವಾಸ್ ಹೈಕೋರ್ಟ್ ಕೂಡ ರವಿ 22 ಆಗಸ್ಟ್ 2023 ಎಲ್ಲಾನು ಕೂಡ ಕ್ಲಿಯರ್ ಮಾಡಿ ತನ್ನ ತೀರ್ಪ ನೀಡಿದೆ. 4 ತಿಂಗಳಲ್ಲಿ ನೇಮಕಾತಿ ಪೂರ್ಣಗೊಳಿಸಬೇಕು ಅಂತ ಕೂಡ ಹೈಕೋರ್ಟ್ ಹೇಳಿದೆ. ಇದಾದ್ರೂ ಕೂಡ ಫೆಬ್ರವರಿಯಿಂದ ಏನು ಕೂಡ ಮಾಡ್ತಾ ಇಲ್ಲ. ಇನ್ ದ ಮೀನ್ ಟೈಮ್ ಹರ್ಷವರ್ಧನ್ ಮತ್ತೆ ಉಮಾಪತಿ ಅಂತ ಇಬ್ರು ಆಸ್ಪಿರೆಂಟ್ಸ್ ಲಿಸ್ಟ್ ಅಲ್ಲಿ ಇದ್ದವರು ತೀರೋಗ್ಬಿಟ್ರು. ಆ ತರ ಪರಿಸ್ಥಿತಿ ಡಿಪ್ರೆಷನ್ ಅಲ್ಲಿ ಬಂದಿದ್ದಾರೆ. ಸೊ ಬಿಫೋರ್ ಮೋರ್ ಸಚ್ ಟ್ರಾಜಿಡೀಸ್ ಹ್ಯಾಪನ್, ದಯವಿಟ್ಟು ಇದನ್ನ ಬೇಗ ದಾಖಲಾತಿಯ ಪರಿಶೀಲನೆ ಮಾಡಬೇಕು. ಮತ್ತೆ ನಿಮ್ಮ MD ಇವರೆಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದ ಜಾಗಕ್ಕೆ ಹೋಗಿ ಡಿಸೆಂಬರ್ ಒಳಗಡೆ ಕಂಪ್ಲೀಟ್ ಮಾಡ್ತೀನಿ ಅಂತಾರೆ. ದಯವಿಟ್ಟು ಮಾಡ್ಕೊಳ್ಳಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಸನ್ಮಾನ್ಯ ಸುರೇಶ್ ಕುಮಾರ್ ಅವರು ಹೇಳಿದಂಗೆ ಇದು 22ನೇ ಇಸ್ವಿಯಲ್ಲಿ ಇದಕ್ಕೆ ಆರ್ಡರ್ ಆಗಿತ್ತು, ಪಬ್ಲಿಷ್ ಆಗಿದ್ದ ನಂತರ ಕೋರ್ಟಿಗೆ ಕೆಲವರು ಹೋಗಿದ್ರು. 2 ವಿಚಾರದಲ್ಲಿ ಹೋಗಿದ್ರು. ಒಂದು, ಹೈದರಾಬಾದ್ ಕರ್ನಾಟಕಕ್ಕೆ ಮೀಸಲಾತಿ ಕೊಟ್ಟರೆ ಅದನ್ನ ಕ್ವಶನ್ ಮಾಡಿದ್ರು. 2ನೇದು ಕೀ ಆನ್ಸರ್ಸ್ ವಿಚಾರದಲ್ಲಿ ಹೋಗಿದ್ರು. ನೀವು ಹೇಳಿದಂಗೆ ಈಗಾಗಲೇ ಕೋರ್ಟ್ ಅದನ್ನೆಲ್ಲ ವಜಾ ಮಾಡಿದ್ದಾರೆ. ಈಗ ನಾವು ಅದ್ರಲ್ಲಿ ಏನಾಗಿದೆ, ಕೆಲವರು ಅಭ್ಯರ್ಥಿಗಳು ಬರಲಿಲ್ಲ. 100 ಅಭ್ಯರ್ಥಿಗಳು ಬಂದುಬಿಟ್ಟು ಮಾಡ್ಬೇಕಾಗಿ, ಅದಕ್ಕೆ ನಾವು ಆ ಎಕ್ಸ್ಟ್ರಾ ಅಡಿಷನಲ್ ಲಿಸ್ಟ್ ಇಂದ 100 ಅಭ್ಯರ್ಥಿಗಳು ಈಗಾಗಲೇ ತಗೊಂಡು ಅವ್ರದ್ದು ಸಮೇತ ಎಲ್ಲ ಡಾಕ್ಯುಮೆಂಟ್ಗಳು ಕಂಪ್ಲೀಟ್ ಆಗಿದೆ. ಅದು ಈಗಾಗಲೇ ನಾವು KPTCL ಮತ್ತೆ KE ಅವರು ಸಮೇತ ಬಾರಿ ಕಾಪರೇಟ್ ಮಾಡಿದಾರಲ್ಲ, ಅವರಿಗೂ ಸಮೇತ ರಿಕ್ವೆಸ್ಟ್ ಮಾಡಿ KPTCL ಅವರೊಟ್ಟಿಗೆ ಮೀಟಿಂಗ್ ಮಾಡಿ ಈಗೆಲ್ಲ ಕಂಪ್ಲೀಟ್ ಆಗಿದೆ. ಇನ್ನೊಂದು ತಿಂಗಳಲ್ಲಿ ಒಳಗಡೆ ಇವರಿಗೆ ಲಿಸ್ಟ್ ಅನೌನ್ಸ್ ಮಾಡ್ಲಿಕ್ಕೆ ಎಲ್ಲ ಕ್ರಮ ತಗೊಂಡಿದೆ. ಈ ವರ್ಷನೇ ಮಾಡ್ಲಿಕ್ಕೆ ಮಾಡ್ತಾರೆ. CSD ತಮ್ಮಯ್ಯ.